ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋದಲ್ಲಿ ಏನಿದೆ ಫ್ರೀ ಫೈರ್ನ ಏನಿದೆ ನಿಮಗೆ ಹ್ಯಾಕ್ನ ಬಗ್ಗೆ ತಿಳಿಸ್ಕೊಡೋನಿದ್ದೇನೆ. ಅದು ಕೂಡ ಕನ್ನಡದಲ್ಲಿ ಯಾವ ರೀತಿಯಾಗಿ ಹ್ಯಾಕ್ ಮಾಡ್ಬೋದು ಮತ್ತು ಹ್ಯಾಕ್ನ ಡೌನ್ಲೋಡ್ ಲಿಂಕ್ ಎಲ್ಲ ಕೂಡ ನಿಮಗೆ ಪ್ರೊವೈಡ್ ಮಾಡ್ತಿದ್ದೀನಿ 100% ಟ್ಯೂಟೋರಿಯಲ್ ಜೊತೆಗೆ. ನೀವು ಯಾವುದೇ ಒಂದು ರೀತಿಯಾದ ಹ್ಯಾಕ್ನ ವಿಡಿಯೋನ ಸರ್ಚ್ ಮಾಡ್ತೀರಿ ಅಂದರೆ ರೈಟ್ ಆದ ವಿಡಿಯೋದಲ್ಲಿ ಇದ್ದೀರಿ. ಈ ವಿಡಿಯೋನು ಸ್ವಲ್ಪನೂ ಸಿಪ್ ಮಾಡದೆ ನೋಡಿ, ಈಸಿಯಾಗಿ ನೀವು ಕೂಡ ಹ್ಯಾಕ್ ಮಾಡ್ಬೋದಾಗಿದೆ. ಆದರೆ ಫಸ್ಟ್ ಸ್ಟಾರ್ಟಿಂಗಲ್ಲೇ ನಿಮಗೆ ಕೆಲವೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹ್ಯಾಕ್ ಯಾವುದೇ ಕಾರಣಕ್ಕೂ ಆ್ಯಂಟಿ ಬ್ಯಾನ್ ಆಗಿರಲ್ಲ. ನಿಮ್ಮ ಮೇನ್ ಐಡಿಯಲ್ಲಿ ಯಾವುದೇ ಕಾರಣಕ್ಕೂ ಟ್ರೈ ಮಾಡಬೇಡಿ. ಯಾಕೆಂದರೆ ಬ್ಯಾನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕಾಗಿ ನೀವು ಯಾವತ್ತೂ ಕೂಡ ಹ್ಯಾಕ್ ಆಡ್ತೀರ ಅಂದರೆ ನಿಮ್ಮ ಗೆಸ್ಟ್ ಐಡಿಯಲ್ಲಿ ಆಡಿ ನಿಮ್ಮ ಮೇನ್ ಐಡಿಯ ರ್ಯಾಂಕ್ ಪುಷ್ ಮಾಡ್ಬೋದು. ಮತ್ತೊಂದು ವಿಷಯ ಫ್ರೆಂಡ್ಸ್, ನನ್ನ ಯಾವುದೇ ಒಂದು ಹ್ಯಾಕ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿದ್ದ ಒಂದು 3-4 ಡೇಸ್ ನಂತರ ನೋಡ್ತೀರಾ ಅಂದರೆ ಆ ವಿಡಿಯೋನ ನೀವು ಸಿಪ್ ಮಾಡಿ, ಯಾಕಂದರೆ ನೋಡಲೇಬೇಡಿ. ಡೈರೆಕ್ಟಾಗಿ ನನ್ನ ಚಾನೆಲನ್ನು ವಿಸಿಟ್ ಮಾಡಿ, ಲೇಟೆಸ್ಟಾಗಿ ನಾನು ಯಾವ ಒಂದು ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಚೆಕ್ ಮಾಡಿ, ಆ ವಿಡಿಯೋ ನೋಡಿ ಆ ಹ್ಯಾಕನ್ನು ಡೌನ್ಲೋಡ್ ಮಾಡಿ. ಯಾಕಂದರೆ ಫ್ರೆಂಡ್ಸ್, ಗೆರಿನೇ ಏನಿದೆ ಪ್ರತಿದಿನ ತನ್ನ ಪ್ಯಾಚ್ ಅಪ್ಡೇಟ್ ಏನಿದೆ ಕೊಡ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಹ್ಯಾಕ್ ಕೂಡ ಬೇಗ ಆಗಿ ಪ್ಯಾಚ್ ಆಗ್ತಾ ಇರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಹ್ಯಾಕ್ನ ಮೂಡ್ ಮೆನು ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ಆಗಿ ಹ್ಯಾಕ್ನ ಸೆಟ್ಟಿಂಗ್ಸ್ ಏನಿದೆ ಅದನ್ನು ಕಾಣಿಸ್ತೀನಿ. ಯಾವುದೊಂದು ಸೆಟ್ಟಿಂಗ್ಸನ್ನು ನೀವು ಇಲ್ಲಿ ಆನ್ ಮಾಡ್ಬೋದು ಅಂತ, ಅಥವಾ ಆನ್ ಮಾಡ್ಕೊಳ್ಳಿ ಅಂತ. ಯಾಕಂದರೆ ನೀವು ಬಿಗಿನಿಯರ್ ಆಗಿದ್ದಲ್ಲಿ ನಿಮಗೆ ಗೊತ್ತಿರಲ್ಲ, ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ಬೋಟನ್ನು ಆನ್ ಮಾಡೋಣ. ಓಕೆ, ಅದರ ನಂತರ ನಿಮಗೆ ಇಲ್ಲಿ ಭಾಳಷ್ಟು ESP ಆಪ್ಷನ್ ಇಲ್ಲಿ ನೋಡ್ಬೋದು. ಒಂದೊಂದೇ ಆನ್ ಮಾಡಿದಾಗ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದರ ಡೌನ್ಲೋಡ್ ಲಿಂಕ್ ಏನಿದೆ ನಮ್ಮ ಟೆಲಿಗ್ರಾಮ್ ಚಾನೆಲಲ್ಲಿ ಅವೈಲೇಬಲ್ ಇರುತ್ತೆ. ಮತ್ತು ಟೆಲಿಗ್ರಾಮ್ ಚಾನೆಲ್ ಲಿಂಕ್ ಏನಿದೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಅವೈಲೇಬಲ್ ಇರುತ್ತೆ. ಟೆಲಿಗ್ರಾಮ್ ಚಾನೆಲನ್ನು ಜಾಯಿನ್ ಆಗಿ. ಯಾಕಂದರೆ ಫ್ರೆಂಡ್ಸ್, ಯಾವುದೇ ಒಂದು ಹ್ಯಾಕ್ನ ಲೇಟೆಸ್ಟ್ ಅಪ್ಡೇಟ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನೆಲಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು 100% ಹೆಡ್ಶಾಟ್ ಆಗಿದೆ. ನೀವು ಡೈರೆಕ್ಟ್ ಅಂದರೆ ಎನಿಮಿ ನಿಮ್ಮ ಲೊಕೇಶನಲ್ಲಿ ಇದ್ದರೆ ಸಾಕು, ನೀವು ಎಲ್ಲಿ ಬೇಕಾದರೂ ಏಮ್ ಮಾಡಿ ಡೈರೆಕ್ಟಾಗಿ ಎನಿಮಿಯನ್ನು ನಾಕ್ ಮಾಡ್ಬೋದಾಗಿದೆ. ಮತ್ತು ಇದರ ಆ್ಯಪ್ಲಿ ಪ್ರೊಸೆಸ್ ವಿಡಿಯೋ ಏನಿದೆ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದು ಕೂಡ 100% ಅಂದರೆ ಪೂರ್ತಿ ಡೀಟೇಲ್ಸ್ ಆಗಿ ನೀವು ಈಸಿಯಾಗಿ ನೀವು ಕೂಡ ಈ ರೀತಿಯಾಗಿ ಹ್ಯಾಕನ್ನು ಗೇಮ್ ಪ್ಲೇ ಮಾಡ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಮತ್ತೊಂದು ರೌಂಡನ್ನು ಗೇಮ್ ಪ್ಲೇ ಮಾಡಿ ಕಾಣಿಸ್ತೀನಿ. ಅದರ ನಂತರ ಡೈರೆಕ್ಟ್ ಇದರ ಅಪ್ಲಿಕೇಶನ್ ಏನಿದೆ ಅಲ್ಲಿ ಹೋಗೋಣ. ಯಾಕಂದರೆ ವಿಡಿಯೋ ಕೂಡ ಜಾಸ್ತಿ ದೊಡ್ಡದಲ್ಲಿ ನನಗೂ ಕೂಡ ಅಪ್ಲೋಡಿಂಗ್ ಮಾಡುವಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಕ್ಕಾಗಿ ನಿಮಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಯಾವ ರೀತಿಯಾಗಿ ಇದರ ಹ್ಯಾಕ್ ಗೇಮ್ ಪ್ಲೇ ವರ್ಕ್ ಆಗ್ತಿದೆ ಅಂತ. ಓಕೆ ಫ್ರೆಂಡ್ಸ್, ಮತ್ತು ಆದಷ್ಟು ನೀವು ವಿಡಿಯೋವನ್ನು ನಿಮಗೆ ಹ್ಯಾಕ್ ವರ್ಕ್ ಆಯ್ತಿದೆ ನಿಮ್ಮ ಡಿವೈಸಲ್ಲಿ ಅಂತಿದ್ರೆ ಆದಷ್ಟು ನೀವು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀರಿ, ನಿಮ್ಮ ಫ್ರೆಂಡ್ಸಲ್ಲಿ ಯಾರು ಯೂಸ್ ಮಾಡ್ತಿದ್ದಾರೆ ಶೇರ್ ಮಾಡಿ. ಬಟ್ ಯಾರು ಕೂಡ ಯೂಸ್ ಮಾಡ್ತೀರಾ ಅಂದರೆ ನಿಮ್ಮ ಮೇನ್ ಐಡಿಗೆ ಯಾವುದೇ ಕಾರಣಕ್ಕೂ ನಾನು ರಿಕಮೆಂಡ್ ಮಾಡಲ್ಲ. ಯಾಕಂದರೆ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಹೇಳೋದು ಅದು ಒಳ್ಳೆಯದಾಗಿರುತ್ತೆ ಯಾವುದೇ ಒಂದು ಹ್ಯಾಕ್ನ ಬಗ್ಗೆ. ಆ್ಯಂಡ್ ಯಾಕಂದರೆ ಕಡೆಗೆ ಕೂಡ ನೀವು ನನಗೆ ಕೇಳ್ತೀರಾ, ನೀನು ಹ್ಯಾಕ್ ಕೊಟ್ಟೆ, ನಿಮ್ಮ ಹ್ಯಾಕಿಂದ ನಮ್ಮ ಐಡಿ ಬ್ಯಾನ್ ಆಯಿತು ಅಂತ. ಅದಕ್ಕಾಗಿ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ, ಹ್ಯಾಕ್ ಯಾವುದೇ ಕಾರಣಕ್ಕೂ ಆ್ಯಂಟಿ ಬ್ಯಾನ್ ಆಗಿಲ್ಲ. ಜಸ್ಟ್ ನಿಮಗೆ ಫನ್ಗೋಸ್ಕರ ನಾನು ಇದು ಏನಿದೆ ಹ್ಯಾಕನ್ನು ಪ್ರೊವೈಡ್ ಮಾಡ್ತಿದ್ದೀನಿ. ನೀವು ಬೇಕಾದಲ್ಲಿ ನಿಮ್ಮ ಸೆಕೆಂಡ್ ಐಡಿಯಲ್ಲಿ ಯೂಸ್ ಮಾಡಿ, ಯಾವ ರೀತಿ ನೀವು ಆಡಲಿಕ್ಕೆ ಇಷ್ಟಪಡ್ತೀರೋ ಆ ರೀತಿಯಾಗಿ ನೀವು ಯೂಸ್ ಮಾಡ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ನಾವು ಇಲ್ಲಿಂದ ಡೈರೆಕ್ಟ್ ಇದರ ಏನಿದೆ ಅಪ್ಲಿ ಪ್ರೊಸೆಸ್ ಇದೆ ಅಲ್ಲಿ ಮುಂದೋಡೋಣ, ಮತ್ತು ಅಪ್ಲಿ ಪ್ರೊಸೆಸ್ಗೆ ಹೋಗೋಣ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ಡೌನ್ಲೋಡ್ ಲಿಂಕ್ ಏನಿದೆ ನಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ ವಿಡಿಯೋಯಿಂದ. ಅಲ್ಲಿ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಇದು ಕಿಂಗ್ಫಿಶ್ನ ಫಿಕ್ಸ್ V100 ಅಪ್ಲಿಕೇಶನ್ ಆಗಿರುತ್ತೆ. ಇದು ಒಂದು ಟೈಮ್ ಇಲ್ಲಿ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ. ಡೌನ್ಲೋಡ್ ಆದ ನಂತರ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಟು ಡೌನ್ಲೋಡ್ ಅಂತ ಏನು ನಿಮಗೆ ಕಾಣಿಸ್ತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಫಸ್ಟ್ ಆಫ್ ಆಲ್ ನಿಮ್ಮ ಡಿವೈಸಲ್ಲಿ ಸೇವ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ZHR ಫೈಲ್ ಮ್ಯಾನೇಜರ್ ಮತ್ತು ಏನು ಕಾಣಿಸ್ತಿದೆ ಇದನ್ನು ನೀವು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮಗೆ ಇದು ಸಿಂಗಾಪುರ್ VPN ಅಂತ ಸಿಗುತ್ತೆ. ಸೇಮ್ ಲೋಗೋವನ್ನು ಇಲ್ಲಿ ನೋಟ್ ಮಾಡ್ಕೊಳ್ಳಿ, ಸೇಮ್ ಟು ಸೇಮ್. ಇದು ಎರಡು ಏನು ಅಪ್ಲಿಕೇಶನ್ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದ ನಂತರ ನೀವೇನು ನಿಮ್ಮ ZHR ಫೈಲ್ ಮ್ಯಾನೇಜರ್ ಏನಿರುತ್ತೆ ಅದನ್ನು ಓಪನ್ ಮಾಡಿ. ಓಪನ್ ಮಾಡಿದ ನಂತರ ನಿಮ್ಮ ಇದು ಏನು ಡೌನ್ಲೋಡ್ ಫೋಲ್ಡರ್ ಇದೆ, ನೀವು ಮೇಲಿಂದ ಬೇಕಾದರೂ ಡೌನ್ಲೋಡ್ ಬಾಲ್ಸ್ ಹೋಗ್ಬೋದು, ಇಲ್ಲ ಕೆಳಗಿಂದ ನಿಮಗೆ ಇಲ್ಲಿ ಡೌನ್ಲೋಡ್ ಫೋಲ್ಡರ್ ಸಿಗುತ್ತೆ. ಅದರಂತ ನಿಮ್ಮ ಟೆಲಿಗ್ರಾಮ್ ಅಂತ ಏನು ಫೋಲ್ಡರ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಕಿಂಗ್ಫಿಶ್ನ ಏನು ಫೈಲ್ ನಾನು ಕೊಟ್ಟಿರ್ತೀನಿ ಈ ರೀತಿ ಇರುತ್ತೆ, ದ ಕಿಂಗ್ಫಿಶ್ ಫಿಕ್ಸ್ V100 APK ಅಂತ. ಓಕೆ, ನೀವು ಅದನ್ನು ಏನು ಮಾಡಬೇಕಾಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡಿವೈಸಲ್ಲಿ ಫಸ್ಟ್ ಟೈಮು ಆಗಿದ್ದರಲ್ಲಿ ಇನ್ಸ್ಟಾಲೇಷನ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಆಲ್ರೆಡಿ ನಿಮ್ಮ ಡಿವೈಸಲ್ಲಿ ಏನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿರೋ ಫ್ರೀ ಫೈರ್ ಏನಿರುತ್ತೆ ಅದನ್ನು ಡಿಲೀಟ್ ಮಾಡ್ಕೊಳ್ಳಿ. ನೀವು ನಾನು ಕೊಟ್ಟಿರೋ ಮೂಡನ್ನು ಇನ್ಸ್ಟಾಲ್ ಮಾಡೋಕ್ಕಿಂತ ಮೊದಲೇ ನಿಮ್ಮ ಡಿವೈಸಲ್ಲಿ ಯಾವುದೇ ಒಂದು ಫ್ರೀ ಫೈರ್ನ ಅಪ್ಲಿಕೇಶನ್ ಇರಬಾರ್ದು. ಇದ್ದರೂ ಕೂಡ ಅದನ್ನು ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನಮ್ಮ ಏನು ಮೂಡನ್ನ ಏನು ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ಏನು ಮಾಡೋದು, ನಮ್ಮ ಮೂಡ್ ಏನಿದೆ ಇಲ್ಲಿಂದ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಬೋದಾಗಿದೆ. ಓಪನ್ ಮಾಡಿದ ನಂತರ ಇಲ್ಲಿ ನಿಮಗೊಂದು ಸಣ್ಣದೊಂದು OB ಅಪ್ಡೇಟ್ ಕೇಳುತ್ತೆ. ಅದನ್ನು ಅಪ್ಡೇಟನ್ನು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ.
ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಮೂಡ್ ಮೆನು ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೂ ಕೂಡ ಸೇಮ್ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಒಂದು ಡೌನ್ಲೋಡ್ ಅಂತ ಏನೋ ಆಪ್ಷನ್ ಕಾಣಿಸುತ್ತೆ. ಓಕೆ, ನಾವು ವೇಟ್ ಮಾಡೋಣ. ಇಲ್ಲಿ ನೋಡ್ಬೋದು ಪೋಸ್ ಡೌನ್ಲೋಡ್ ಅಂತ ಏನಿದೆ ಅಲ್ಲ, ಇದನ್ನು ರಿಮ್ಯೂ ಡೌನ್ಲೋಡ್ ಅಂತ ಕಾಣಿಸ್ತಿದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮ OBB ಫೈಲ್ ಏನಿರುತ್ತೆ ಗೇಮನ್ನು, ಇಲ್ಲಿ ಮಿನಿಮಮ್ 300 MB, ಇದನ್ನು ಪೂರಾ ಕಂಪ್ಲೀಟ್ ಆಗೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಓಕೆ, ನಾವು ಇಲ್ಲಿ ಫಸ್ಟ್ ಆಫ್ ಆಲ್ ಇದು 300 MB ಏನಿದೆ ಕಂಪ್ಲೀಟಾಗಿ ಡೌನ್ಲೋಡ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಮ್ಮ ಏನು OBB ಡೌನ್ಲೋಡ್ ಏನಿದೆ ಇಲ್ಲಿ ಕಂಪ್ಲೀಟ್ ಆಗ್ತಾಯಿದೆ. ಕಂಪ್ಲೀಟ್ ಆದ ನಂತರ ಇಲ್ಲಿ ನೋಡ್ಬೋದು ನಿಮಗೆ ಫ್ರೀ ಫೈರ್ ಏನಿದೆ ಕ್ಲೋಸ್ ಮಾಡೋಣ. ಓಕೆ, ಇಲ್ಲಿ ನಮ್ಮ ಫ್ರೀ ಫೈರ್ ಏನಿದೆ ಫ್ರೆಂಡ್ಸ್ ಕ್ಲೋಸ್ ಆಗಿದೆ. ಅದರ ನಂತರ ನಿಮ್ಗೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ನಮ್ಮ ಸಿಂಗಾಪುರ್ VPN ಅಂತ ಏನಿರುತ್ತೆ ಅದು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಪ್ಲೇಸ್ಟೋರಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ನಂತರ ಇಲ್ಲಿ ಸಿಂಗಾಪುರ್ VPN ಅನ್ನು ಓಪನ್ ಮಾಡಬೇಕಾಗುತ್ತೆ ಫ್ರೀ ಫೈರ್ನನ್ನು ಓಪನ್ ಮಾಡೋಕ್ಕಿಂತ ಮೊದಲೇ. ಓಕೆ, ಇಲ್ಲಿ ಓಪನ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ನೋಡ್ಬೋದು ಫಸ್ಟ್ನೇದಾಗಿ ಭಾಳಷ್ಟು ಸರ್ವರ್ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಇಲ್ಲಿ ಮೇಲೆ ಏನಿದೆ ಸೆಲೆಕ್ಟ್ ಸರ್ವರ್ ಅಂತ ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಪೂರ್ತಿಯಾಗಿ ಇಲ್ಲಿ ಕೆಳಗೆ ಬರಬೇಕಾಗುತ್ತೆ. ಕೆಳಗೆ ಬಂದ ನಂತರ ಇಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಂತ ಏನು ಆಪ್ಷನ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ. ಸರ್ವರ್ 1 ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕನೆಕ್ಟ್ ಆಪ್ಷನ್ ಏನು ಕಾಣಿಸ್ತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕನೆಕ್ಟ್ ಹಾಕ್ಕೊಳ್ತೀವಿ. ಇಲ್ಲಿ ನೋಡ್ಬೋದು ಮೇಲೆ ಸಿಂಬಲ್ ಕೂಡ ಬರ್ತಾಯಿದೆ VPN. ಆ ರೀತಿಯಾಗಿ ಸಿಂಪಲ್ ಬಂದರೆ ನಮ್ಮ VPN ಏನಿದೆ ಕನೆಕ್ಟ್ ಆಗಿದೆ. ಅದ ನಂತರ ನಮ್ಮ ಇದು ಫ್ರೀ ಫೈರ್ನ ಮೂಡ್ ಮೆನು ಇದೆ, ಇಲ್ಲಿಂದ ಡೈರೆಕ್ಟಾಗಿ ನಾವು ಓಪನ್ ಮಾಡೋಣ. ಈ VPN ಏನಿದೆ ಖಾಲಿ ನಾವು ಲಾಗಿನ್ಗೋಸ್ಕರ ಇದನ್ನು ಯೂಸ್ ಮಾಡೋಣ. ಇಲ್ಲಾಂದರೆ ಲಾಗಿನ್ ನೀವು ನಾರ್ಮಲಾಗಿ ಕೂಡ ಮಾಡ್ಬೋದು ರಿಜಿಸ್ಟರ್ ಮಾಡಿ. ಅದು ಮಿನಿಮಮ್ ಒಂದು 5ರಿಂದ 10 ಅಥವಾ 15 ನಿಮಿಷದ ಟೈಮ್ ಏನಿದೆ ನಮ್ಮದು ವೇಸ್ಟ್ ಆಗುತ್ತೆ. ಅದು ಕೂಡ ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿಯಾಗಿ ರಿಜಿಸ್ಟರ್ ಮಾಡಬೇಕು ಅಂತ. ಯಾಕಂದರೆ ಫ್ರೆಂಡ್ಸ್ ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತಿರೋಕ್ಕಾಗಲ್ಲ, ಅದಕ್ಕಾಗಿ ಅದ್ರ ಸಲುವಾಗಿ ಒಂದು ಕೂಡ ವೀಡಿಯೋ ಮಾಡಿ ಇಟ್ಟಿರ್ತೀನಿ. ಇಲ್ಲಿ ನೋಡ್ಬೋದು ಲಾಗಿನ್ ಮೇಲೆ ಕ್ಲಿಕ್ ಏನು ಮಾಡಿದೆ ಫ್ರೆಂಡ್ಸ್, ಮಾಡ್ತಿದ್ದಂಗೆ ನನ್ನ ಏನು ಲಾಗಿನ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಅದ ನಂತರ ನಾನು ಇಲ್ಲಿ ಸಿಂಪಲಾಗಿ ಮೇಲಿಂದ ಡಿಸ್ಕನೆಕ್ಟ್ ಮಾಡ್ತೀನಿ. VPN ಮೇಲೆ ಕ್ಲಿಕ್ ಮಾಡಿ ನೀವು ಇಲ್ಲಿಂದನೂ ಕೂಡ ಡಿಸ್ಕನೆಕ್ಟ್ ಮಾಡ್ಬೋದು, ಅಥವಾ ಅಲ್ಲಿ ಆ್ಯಪ್ಗೆ ಹೋಗಿ ಕೂಡ ಡಿಸ್ಕನೆಕ್ಟ್ ಮಾಡ್ಬೋದು. ಅದ ನಂತರ ನಿಮ್ಮ ಏನು ಅಪ್ಡೇಟ್ ಕೇಳ್ತಾ ಇದೆ ಫ್ರೀ ಫೈರ್ನ ಮಿನಿಮಮ್ ನಾರ್ಮಲ್ ಅಪ್ಡೇಟ್ ಇರುತ್ತೆ, ಆ ಅಪ್ಡೇಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಮ ಇಲ್ಲಿ ನೋಡ್ಬೋದು ಹ್ಯಾಕ್ನ ಮೆನ್ಯೂ ಈ ರೀತಿಯಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಇದು ನೋಡ್ಬೋದು. ಓಕೆ, ಈ ರೀತಿಯಾಗಿ ನಿಮ್ಮ ಹ್ಯಾಕ್ನ ಮೆನು. ಇದರ ನಂತರ ನೀವು ಯಾವ ಐಡಿಯನ್ನು ಲಾಗಿನ್ ಆಗಲಿಕ್ಕೆ ಇಷ್ಟಪಡ್ತೀರಾ ಆ ID ಲಾಗಿನ್ ಆಗಿ ಆಡ್ಬೋದಾಗಿದೆ. ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇನ್ ID ಏನಿದೆ ಅದನ್ನು ಲಾಗಿನ್ ಆಗಬೇಡಿ. ಯಾಕಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಹ್ಯಾಕ್ ನಾನು ಪ್ರೊವೈಡ್ ಮಾಡ್ತೀನಿ ಅಂದರೆ ಅದು ಸೇಫ್ ಆಗಿರಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಿರಬೇಕು, ಹ್ಯಾಕ್ ಅಂದಮೇಲೆ ಅದು ಸೇಫ್ ಅಲ್ಲವೇ ಅಲ್ಲ. ಅದ್ರ ಸಲುವಾಗಿ ಯಾವುದೇ ಒಂದು ಮೇನ್ ಐಡಿಯಲ್ಲಿ ನೀವು ಯೂಸ್ ಮಾಡಬಾರ್ದು ಫ್ರೆಂಡ್ಸ್. ಓಕೆ, ಅದ ನಂತರ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ, ಯಾವ ID ನೀವು ಲಾಗಿನ್ ಆಗಲಿಕ್ಕೆ ಇಷ್ಟಪಡ್ತೀರಾ ಆ ID ಲಾಗಿನ್ ಆಗ್ಬೋದು. ಕೆಲವೊಬ್ಬರಿಗೆ ಫೇಸ್ಬುಕ್ ಲಾಗಿನ್ ಆಗಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು. ಅದಕ್ಕಾಗಿ ಏನು ಮಾಡಬೇಕಾಗುತ್ತೆ, ನಿಮಗೆ ಪ್ರಾಬ್ಲಮ್ ಆಗ್ತಿದೆ ಅಂದರೆ ನೀವೇನು ಪ್ಲೇಸ್ಟೋರಿಂದ ಒಂದು ಫೇಸ್ಬುಕ್ ಅಪ್ಲಿಕೇಶನನ್ನು ನಿಮ್ಮ ಡಿವೈಸಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ ಆಲ್ರೆಡಿ, ಆ ಅಪ್ಲಿಕೇಶನನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಅದರ ನಂತರ ನೀವು ಈಸಿಯಾಗಿ ಇಲ್ಲಿ ಸೈನ್ ಇನ್ ವಿತ್ ಫೇಸ್ಬುಕ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನೀವು ಕ್ರೋಮಲ್ಲಿ ಹೋಗಿ ಲಾಗಿನ್ ಆಗ್ಬೋದಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಭಾಳಷ್ಟು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಮತ್ತಷ್ಟು ಕನ್ನಡದಲ್ಲಿ ಈ ರೀತಿಯಾಗಿ ಹ್ಯಾಕ್ ರಿಲೇಟೆಡ್ನ ವಿಡಿಯೋ ಬೇಕಾದಲ್ಲಿ ಪ್ಲೀಸ್ ನಿಮ್ಮ ಸಪೋರ್ಟ್ ಏನಿದೆ ನನಗೆ ಕಾಣಿಸ್ತಿದೆ, ನೀವು ಲೈಕ್ ಮತ್ತು ಕಾಮೆಂಟ್ ರೀತಿಯಲ್ಲಿ ಅಂದ್ಕೊಳ್ತೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.